ಈ ಹಿಂದೂಸ್ತಾನದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಕಾಪಾಡುವಂತಹದ್ದು, ರಕ್ಷಣೆಯನ್ನ ಮಾಡುವಂತಹದ್ದು ನನ್ನ ಕೆಲಸವಲ್ಲ. ನನ್ನ ಕೆಲಸ ಏನಿದ್ರೂನು ವಿರೋಧ ಪಕ್ಷದ ನಾಯಕನಾಗಿ ಬಿಜೆಪಿ ಪಕ್ಷದ ಮೇಲೆ ಆರೋಪಗಳನ್ನ ಮಾಡುವಂತಹದ್ದು ಅಷ್ಟೇ ನನ್ನ ಕೆಲಸ ಅಂತ ದಿ ಗ್ರೇಟ್ ಅಂಡ್ ಗ್ರೇಟೆಸ್ಟ್ ನಮ್ಮ ರಾಹುಲ್ ಗಾಂಧಿಯವರು ಒಂದು ಹೇಳಿಕೆಯನ್ನ ನೀಡವ್ರೆ. ಇವರ ಹೇಳಿಕೆ ಹೇಗಿದೆ ಅಂದ್ರೆ, ಮಕ್ಕಳು ಹುಟ್ಟಿಸೋದು ನನ್ನ ಕೆಲಸ, ನಾನು ಹುಟ್ಟಿಸಿದಂತಹ ಮಕ್ಕಳನ್ನ ಸಾಕುವಂತಹದ್ದು ಸರ್ಕಾರದ ಕೆಲಸ. ನಾನು ಹುಟ್ಟಿಸಿದಂತಹ ನನ್ನ ಮಕ್ಕಳನ್ನ ಈ ಸರ್ಕಾರ ಸಾಕ್ಲಿಲ್ಲ ಅಂದ್ರೆ ಸಂವಿಧಾನ ಅಪಾಯದಲ್ಲಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಪಾಯದಲ್ಲಿದೆ ಅನ್ನುವಂತಹ ರೀತಿಯಲ್ಲಿದೆ. ಮತ್ತದೇ ತಕ್ಕಾಗುವಂತ ಓದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಮಲಗಿದಲ್ಲಿ ಎಲ್ಲಾ ಕಡೆಗಳಲ್ಲಿ ಕೆಂಪು ಸಂವಿಧಾನ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಈ ರೀತಿಯಾಗಿ ಅಳ್ಳಾಡ್ಸ್ಕೊಂಡು ಸಂವಿಧಾನ ಅಪಾಯದಲ್ಲಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಪಾಯದಲ್ಲಿದೆ, ಸಂವಿಧಾನವನ್ನ ನಾವು ರಕ್ಷಣೆಯನ್ನ ಮಾಡಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಕಾಪಾಡಬೇಕು ಅಂತೆಲ್ಲ ಬರೀ ಬುರುಡೆ ಡೈಲಾಗ್ಗಳನ್ನ ಹೊಡೆಯೋದು.